ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ. ಬೆಳಗಿನ ಜಾವ 5 ಗಂಟೆ. ಏನಪ್ಪ ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ದಾನೆ ಅನ್ಕೊಂಡ್ರ? ಎಲ್ಲೋಗ್ತಾ ಇದ್ದೀವಿ? ಪಾಪನ್ ಪಾಸ್ಪೋರ್ಟ್ ವೆರಿಫಿಕೇಷನ್. ಸೊ ನನ್ನ ಮಗಳದು ಇವತ್ತು ಪಾಸ್ಪೋರ್ಟ್ದು ವೆರಿಫಿಕೇಷನ್ ಇದೆ. ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಹಾಗಾಗಿ ನಾವು ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಅವಳದು ಲಾಸ್ಟ್ ಟೈಮ್ ಮಾಡಿಸಿದ್ದು, ಬಟ್ ಅದೇನೋ ಡೇಟ್ ಆಫ್ ಬರ್ತು ಮಿಸ್ಮ್ಯಾಚ್ ಆಗಿತ್ತು, ನೇಮ್ ಮಿಸ್ಮ್ಯಾಚ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಸತಿ ಚಿತ್ರದುರ್ಗ ಹಾಕ್ಸ್ಕೊಂಡಿದ್ದೀವಿ ಸೆಕೆಂಡ್ ಟೈಮು. ಸೊ ಹೋಪ್ ಈ ಸತಿ ಆಗ್ಬೋದು ಅಂದ್ಕೊತೀನಿ. 100% ಆಗುತ್ತೆ, ಏನೂ ತೊಂದರೆ ಇಲ್ಲ. ಎಲ್ಲ ಪೂಜೆ ಎಲ್ಲ ಆಯಿತು. ಈಗ ನೋಡಿ ಆಚೆ ಕಡೆ ಎಷ್ಟು ಕತ್ಲಿದೆ ಅಂತ. ಫುಲ್ಲು ಕತ್ಲಿದೆ. ಸೊ 5 ಗಂಟೆಗೆ ಬಿಟ್ಟರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಇದೆ. ರೀಚ್ ಆಗಬೇಕು ಅಂದ್ರೆ ಒಂದು 200 ಕಿಲೋಮೀಟ್ರ್ ಐತೆ. ಸೊ ಹಾಗಾಗಿ ಬೇಗ ಬಿಡ್ತಾಯಿದ್ದೀವಿ. 12 ಗಂಟೆಗೆ ಟೈಮ್ ಕೊಟ್ಟಿರೋದು ಅವರು ಪಾಸ್ಪೋರ್ಟು ಟೈಮಿಂಗ್ಸು. ನಮಗೆ ಅಪಾಯಿಂಟ್ಮೆಂಟ್ ಇರೋದು ಬಂದು 12 ಗಂಟೆಗಿದೆ. ಸೊ ಹಾಗಾಗಿ ಹೊಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ದು ರೆಡಿಯಾಗೈತೆ. ನಾನು ಹೊರಟ, ಕಾರು ಕೂಡ ರೆಡಿ ಆಯಿತು, ನಾವು ರೆಡಿಯಾಗಿದ್ದೀವಿ. ಆಯಿತಾ ಚಿನ್ನಮ್ಮ? ನಡೀರಿ. ಸೊ ಆಯಿತು, ರೆಡಿ ಆಯಿತು, ಹೊಡ್ತಾ ಇದ್ದೀವಿ. ಇನ್ನೇನು ಶೂ ಹಾಕ್ಕೊಂಡು ಓಡೋಣ ಬನ್ನಿ. ನಾಳೆ ಟೈಮು 5 ಗಂಟೆಗೆ ಬಂತು. ಇನ್ನೂ 1 ಅವರ್ ಆಗ್ಬೋದು. ಕೀ ತಗೊಂಬಾರಮ್ಮ, ಈಚೆ ಕೀ ತಗೊಂಬರ್ಬೇಕು. ಸೊ ಆಯಿತು, ಹೊಡ್ತಾ ಇದ್ದೀವಿ. 5 ಗಂಟೆ ಎಲ್ಲ ರೆಡಿ ಆಯಿತು. ಈಗ 5 ಕಾಲಕ್ಕೆ ತಗೊಂತು. ನೀನು ಮನೆ ಕೀ ಹಾಕಿ ಹೊರಡೋದ ಕೆಲಸ. ಹಾಕ್ಬಿಡಿ ಕೀ, ತಾಳಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ ಹೋಗೋಣ, ಟೈಮ್ ಆಯ್ತು. ನಾನು ಶೂ ಹಾಕಿದ್ದೀನಿ ನಿನಗೆ. ನಾನು ಕೇಳಂಗಿಲ್ಲ. ನೋಡಿ ಹೂವು ಎತ್ಕೊಂಬಿಡೋಣ ನಮ್ಮ ಗಾಡಿಗೆ. ಸೊ ರೆಡಿ ಆಗಿದೆ, ಬನ್ನಿ ಹೋಗೋಣ. ಲಾಕ್ ಓಪನ್ ಮಾಡು. ಸೊ ರೆಡಿ ಆಗಿದೆ, ಹೋಗೋಣ ಬನ್ನಿ. ಕಿತ್ಕೊಂಡಿರೋ ಹೂವನ್ನ ಎದುರಿಗೆ ಇಟ್ಬಿಡೋಣ. 1 ನಿಮಿಷ. ಕಾಲು ಭೈರವ ಇದ್ದಾರೆ. ಎಲ್ಲ ಹೋಗ್ತಾ ಇದ್ದೀವಿ ಈಗ. ಸೊ ಆಯಿತು, ಈಗ ಹೋಗೋಣ ಮನ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ನಿಂದು ಪಾಸ್ಪೋರ್ಟ್ ವೆರಿಫಿಕೇಶನ್. ಸರಿ ಬನ್ನಿ ಫ್ರೆಂಡ್ಸ್, ಹೊರಡೋಣ. ಸೊ ಹೊರಟ ಈಗ. ಡೀಸೆಲ್ ಕಮ್ಮಿ ಇದೆ, ಡೀಸೆಲ್ ಹಾಕ್ಸ್ಕೊಂಡು.
ನಮ್ಮ ಬಳ್ಳಾಳಿ ಹೈವೇಲಾಗಿರೋದು ಬಳ್ಳಾಳಿ ಬ್ರಿಡ್ಜು ರೆಡಿ ಆಗೋಕ್ಕೆ ನೀವು ಸುಮಾರು ವರ್ಷ ಆಯಿತು. ಇನ್ನೂ ರೆಡಿ ಆಗಿಲ್ಲ, ಇನ್ನೂ ರೋಡೆಲ್ಲ ಕಿತ್ತು ಕೆರ ಹಿಡ್ದೋಗಿದೆ. ನಮ್ಮ ಎಮ್ ಎಲ್ ಎ ಅಂತೂ ಅರ್ಧ ಟಾರ್ ಹಾಕ್ಬಿಟ್ಟು ಅರ್ಧ ಹಂಗೆ ಕೆಳಗಡೆ ಬಿಟ್ಬಿಟ್ಟವ್ರೆ. ರೋಡ್ ಅಂತೂ ಎಷ್ಟು ಗಲೀಜಾಗ್ಬಿಟ್ಟೈತೆ. ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ. ಮಳೆ ಏನಾದರೂ ಬಂದರೆ ಎಲ್ಲಿ ಗುಂಡಿ ಅದು ಏನು ನೀರದು ಅನ್ನೋದೇ ಗೊತ್ತಾಗಲ್ಲ. ಅದು ಬಳ್ಳಾಳಿ ಬಳ್ಳಾಳಿ ಆಂಜನೇಯ ದೇವಸ್ಥಾನ ಈಗ ಹೊಸ್ದಾಗಿ ಕಟ್ತಾ ಇದ್ದಾರೆ. 4 ಕೋಟಿ ಸುಮಾರು ವೆಚ್ಚದಲ್ಲಿ ಕಟ್ತಾವ್ರೆ. ನೋಡ್ಬೋದು, ಇದೇ ಬಳ್ಳಾಳಿ ಆಂಜನೇಯ ದೇವಸ್ಥಾನ. ಸೊ ಅದು ಬಳ್ಳಾಳಿ ಆಂಜನೇಯ ದೇವಸ್ಥಾನದಿಂದ ಈಗ ಇದೇ ರೂಟಲ್ಲಿ ಹೋಗ್ಬೇಕು ನಾವು. ಇದು ಶಾರ್ಟ್ ಕಟ್ ರೂಟು. ತುಮಕೂರಿಗೆ ಬೇಗ ರೀಚ್ ಆಗ್ತೀವಿ. ಹಾಸ್ಪಿಟಲ್ ಡ್ಯಾಮಲ್ಲಿ ಮೇಲೆ ಬೇಗ ರೀಚ್ ಆಗ್ತೀವಿ. ಹೀಗಾಗಿ ಇಲ್ಲಿ ಟ್ರಾಫಿಕ್ ಇರೋದಿಲ್ಲ. ನಮ್ಮ ನೆನ್ಮಂಗ್ಲ ಹೈವೇಲಿ ಹೋದ್ರಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್. 1 ಅವರ್ ಹೋಗೋ ಜಾಗ ಸುಮಾರು ಏನಿಲ್ಲ ಅಂದರೂ 2 ಅವರ್ ಆಗುತ್ತೆ. ಸೊ ಹಂಗಾಗಿ ಇದು ಶಾರ್ಟ್ ಕಟ್ ರೂಟ್. ನಾವು ಯಾವಾಗಲೇ ಹೋಗ್ಬೇಕಾದ್ರೂ ನಾವು ಇದೇ ರೂಟಲ್ಲಿ ಹೋಗೋದು. ಏನು ಹೇಳಿ, ನಿದ್ದೆ ಬರ್ತಿದ್ಯಾ? ಇದು ಯಾವ ದೇವಸ್ಥಾನ? ಇದು 1 ನಿಮಿಷ. ಯಾವ ದೇವಸ್ಥಾನ? ಎಕ್ಸಿಟ್ ಆದ ಇವಾಗ ಎಂಡ್ ಹಾಸ್ಪಿಟಲ್ ರೀಚ್ ಆಗ್ತೀವಿ. ಇಂಡಸ್ಟ್ರಿಯಲ್ ಏರಿಯಾ ಇದು. ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ನಮ್ಮ ಹಾಸ್ಪಿಟಲ್ ಡ್ಯಾಮ್ ಅಂತ. ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಿಟ್ಟಿದ್ದಾರೆ. ಮೊದಲು ಇಲ್ಲೆಲ್ಲ ನಾವು ಜೇನು ಕೇಳಕ್ಕೆ ಬರ್ತಾ ಇದ್ವಿ. ಈಗ ನೋಡಿದ್ರೆ ಯಾವ ಜೇನು ಸಿಗಲ್ಲ ಇಲ್ಲಿ.
ರೀಚ್ ಆದ. ನಾವಿದ್ದಿದ್ದ ಹಳೆ ಮನೆ ಇಲ್ಲೇ ಇದೆ. ಈ ಕಡೆ ಇದ್ದೋ ನಾವಿಲ್ಲಿ ಹಾಸ್ಪಿಟಲ್. ಇದು ನಮ್ಮೂರು ಅವಾಗಿದ್ದು ಸಿಂಗಲ್ ಹೈವೇ ಇತ್ತು. ಈಗ ಡಬಲ್ ಹೈವೇ 4 ಲೈನ್ ಹೈವೇ ಆಗ್ತಿದೆ. ರೈಟ್ ಎತ್ಕೊಂಡ್ರೆ ನಾವು ಚಿತ್ರದುರ್ಗ ಹೈವೇ ಹತ್ಬಿಡ್ತೀವಿ. 4 ಲೈನ್ ಹೈವೇ ಸಿಗುತ್ತೆ. ಇಲ್ಲಿಂದ ಈ ರೈಟ್ ಎತ್ಕೊಂತಿದ್ದಂಗೆ ನೋಡ್ಬೋದು ಈ ಚಿತ್ರದುರ್ಗ ಹೈವೇ ರೀಚ್ ಆಗ್ತೀವಿ. ಇದು ಸರ್ವಿಸ್ ರೋಡಿಂದ ನ್ಯಾಷನಲ್ ಹೈವೇ ಮೇಲ್ಗಡೆ ಏನು ಕಾಣುತ್ತೋ ಬ್ರಿಡ್ಜು, ಆ ಬ್ರಿಡ್ಜಿಗೆ ರೀಚ್ ಆದರೆ ಸೀದಾ ಹೈವೇ ಸಿಕ್ಬಿಡುತ್ತೆ. ಸೊ ಹೈವೇ ಹತ್ತುತ್ತಿದ್ದಂಗೆ ಡೈರೆಕ್ಟ್ ಈ ಟೈಮ್ ನೋಡ್ಬೋದು 6 ಗಂಟೆ ಆಗಿದೆ. ನಾವು ಮನೆ ಬಿಟ್ಟಾಗ 5 ಗಂಟೆ ಆಗಿತ್ತು, 5 ಕಾಲೇನೋ ಆಗಿತ್ತು, 5:20 5 ಕಾಲು ಆಗಿತ್ತು. ಈಗ ಆಲ್ರೆಡಿ 6 ಆಗ್ತಾ ಬಂತು, 6 ಕಾಲು. ಸೊ ಇನ್ನೇನು ಇಲ್ಲಿಂದ ಹೊರಟ್ರೆ ಬೇಗ ಹೈವೇ ಸಿಗುತ್ತೆ. ಹೈವೇಲಿ ಹೋಗ್ತಾ ಎಲ್ಲಾದರೂ ಟಿಫನ್ ಮಾಡಬೇಕು. ಟಿಫನ್ ಮಾಡಿಬಿಟ್ಟು ಸೀದಾ ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ತಾ ಇರಬೇಕು. ನೋಡಿ ಇದೆ ಹೈವೇ. ಸೊ ಈ ಹೈವೇಗೆ ಹತ್ಬೇಕೀಗ. ಇದು ಬಂದು ಬೆಂಗಳೂರು ಹೈವೇ. ಇದು ಬಂದಿದ್ದು ದೊಡ್ಡಬಳ್ಳಾಪುರ ಹೈವೇಯಿಂದ ಬಂದಿದ್ದು. ಡ್ಯಾಮಳ್ಳಿ ಮೇಲೆ ಬಂದು ದೊಡ್ಡಬಳ್ಳಾಪುರ ಹೈವೇ ರೀಚ್ ಆಗಿ ಈಗ ಬೆಂಗಳೂರು ಹೈವೇಗೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರು ಹೈವೇ. ಇನ್ನೇನು ಸೂರ್ಯ ಉದಯಾಸ್ತ ಮಾಡ್ತಾ ಇದ್ದಾರೆ. ಏನು ಸ್ವಲ್ಪ ಕಾಲದಲ್ಲಿ ಬರ್ತಾರೆ. ಸಿದ್ರ ಬೆಟ್ಟ ಇದು ನೋಡಿ, ಏನು ಸಾಕಾಗ ಕಾಣ್ತದೆ ಸಿದ್ರ ಬೆಟ್ಟ. ಮಾರ್ನಿಂಗ್ ವ್ಯೂ. ಇಲ್ಲಿ ಜೋರಾಗಿ ಫಂಕ್ಷನ್ ಆಗುತ್ತೆ. ಯಾವ ಫಂಕ್ಷನ್ ಅಂತ ಯಾರಾದರೂ ನಮ್ಮ ಸುತ್ತಮುತ್ತ ಇದ್ದರೆ ತುಂಬ ಜೋರಾಗಿ ನಡೆಯುತ್ತೆ. ಡೀಸೆಲ್ 2,600 ರೂಪಾಯಿ ಡೀಸೆಲ್ ಹಾಕ್ಬಿಡೋಣ. ಎಷ್ಟು ಬರುತ್ತೆ ನೋಡೋಣ. ಸಿಂಗಲ್ ಹಾಕಕ್ಕೆ ಹೇಳಿ
ಈಗ 6:20 ಹೈವೇಗೆ ಹತ್ತಿದ್ದೀವಿ ಈಗ ತುಮಕೂರು ಹೈವೇಗೆ. ಈಗಾಗಲೇ ಹೊಟ್ಟೆ ಹಸಿತಾ ಇದೆ. 4 ಗಂಟೆಗೆ ಎದ್ದಿರೋದು. 4 ಗಂಟೆಗೆ ಎದ್ದೋ ಹೊಟ್ಟೆ ಹಸಿತಾ ಇದೆ ಆಗಲೇ. ಸ್ನಾನ ಮಾಡಿಬಿಟ್ರೆ ಬೇಗ ಹೊಟ್ಟೆ ಹಸಿಬಿಡುತ್ತೆ ನಮಗೆ. 4 ಗಂಟೆ 4:15 ಎದ್ದಿದ್ದು. ಸ್ನಾನ ಮಾಡಿದ್ಮೇಲೆ ಈಗಾಗಲೇ 6 ಗಂಟೆಗೆ ಹೊಟ್ಟೆ ಹಸಿತಾ ಇದೆ. ಏನಾದರೂ ಒಂದು ಲೈಟಾಗಿ ಒಂದು ಕಾಫಿ ಗಿಫಿ ತೊಗೊಂಡು ಆ್ಯಕ್ಚುಲಿ ಬ್ಲ್ಯಾಕ್ ಟೀ ಕುಡಿಬೇಕು. ಬ್ಲ್ಯಾಕ್ ಟೀ ಸಿಗೋದು ಬ್ಲ್ಯಾಕ್ ಟೀ ಕುಡಿಯೋದು. ಖಾಲಿ ಹೊಟ್ಟೆಲಿ ನೀರು ಕುಡಿದ್ರು ಭಾರಿ ಒಳ್ಳೆಯದು ಕಾಫಿಗಿನ್ನ. ನಾವಿಲ್ಲೇ ಲೋಕಲ್ ಕೂಡಿ 30 ರೂಪಾಯಿ ಮರ. ದೇವ್ರಿಗೆ ಹಾಕ್ತಿದ್ದೀವಿ. ಗಾಡಿಗೆ ಹಾಕ್ತೀವಿ ಅರ್ಧ. ಇನ್ನು ಮಿಕ್ಕಿದ್ದು ನಾನು ಬಾಸು ದೇವರಿಗೆ ಇಬ್ರಿಗೂ ಹಾಕ್ಬಿಡ್ತೀವಿ. ನಮ್ಮ ಮನೆ ದೇವ್ರಿಗೆ ಹಾಕಿ ಗಾಡಿಗೂ ಕೂಡ ಹಾಕಿದ್ದೀನಿ. ಬನ್ನಿ ಹೋಗೋಣ. ನಮ್ಮ ಮಿಸ್ಸಸ್ಸಿಗೆ ಬೇಡವಂತ ಇವಾಗ. ಯಾಕೆ ಬೇಡ ಈಗ ಅವ್ರು ಹೇಳಲ್ಲ. ಬನ್ನಿ ನೋಡೋಣ. ಅವ್ರಿಗೆ ಈ ಹೂವು ಮುಟ್ಕೊಳಲ್ವಂತೆ. ಮಲ್ಲಿಗೆ ಹೂವು ಬೇಕಂತೆ. ಮಲ್ಲಿಗೆ ಹೂವು ಅಲ್ಲಿ ಸಿಕ್ಕಿಲ್ಲ. ಮಲ್ಲಿಗೆ ಹೂವು ಸಿಕ್ಕಿದ ಕಡೆ ಕೊಡ್ಸೋಣ. ಇದು ಒಂಥರ ಮಳ್ಳೆ ಹೂವು ಇದು. ಸೊ ಮಲ್ಲೆ ಹೂವು ಇದು. ಮಲ್ಲಿಗೆ ಹೂವು ಬೇಕಂತ. ಆ್ಯಕ್ಚುಲಿ ನನ್ನ ಮಗಳೂ ಅದೇ ಕೇಳೋದು, ಮಲ್ಲಿಗೆ ಹೂವನ್ನೇ. ಬೇರೆ ಯಾವ ಹೂವು ಹಾಕೊಂಡ್ರು ಬೇಡ ಅಂತಾಳೆ. ಮಲ್ಲಿಗೆ ಹೂವನ್ನೇ ಹಾಕಬೇಕು. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೇಳ್ತಾಳೆ ಮಲ್ಲಿಗೆ ಹೂವು ಕೊಡು. ಅದಕ್ಕೆ ಇವಾಗೆಲ್ಲ ಮೊನ್ನೆ ಎಲ್ಲ ಗಿಡ ತೊಗೊಂಬಂದು ಗಿಡ ನೆಟ್ಟಿದ್ದೀವಿ. ಗಿಡ ಹಾಕ್ಸಿದ್ದೀವಿ. ಇದು ಯಾರ ಮನೆ ಅಂತ ಏನು ಇದು ಅಂತ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಕ್ಯಾಸಂದ್ರದ ಹತ್ರ ಇದೆ ಇದು ಮನೆನೇ ಆ್ಯಕ್ಚುಲಿ. ಅದು ಯಾರ ಮನೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನಮ್ಮ ಕ್ಯಾಸಂದ್ರ ಬ್ರಿಡ್ಜು. ಇದಿನ್ನೂ ರೆಡಿ ಆಗ್ತಾನೆ ಐತೆ. ಸುಮಾರು ವರ್ಷದಿಂದ ರೆಡಿ ಆಗ್ತಾ ಇದು. ಸಿದ್ಧಗಂಗೆ ಮಠಕ್ಕೆ ಹೋಗ್ಬೋದು. ರೋಡ್ ಇದೆ. ಹಿಂಗೆ ಹೋದ್ರೆ ಹಿಂಗೆ ಹೋಗ್ಬಿಡ. ಇನ್ಯಾರಿಗ ಅರ್ಜೆಂಟ್ ಐತೆ ಹೋಗ ಅರ್ಜೆಂಟ್. 3 ತಿಂಗಳು ಬಿಟ್ಟಿದವನು ಇರ್ಬೇಕು ಇವನು. ಅರ್ಜೆಂಟಾಗಿ ಹೋಗ್ತಾವನು.
ಶಾರ್ಟ್ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಸಾಕಾಗಿದೆ ವ್ಯೂ, ಮಾರ್ನಿಂಗ್ ವ್ಯೂ ಚೆನ್ನಾಗಿ ಬಂತು. ಹೈವೇ ಕೂಡ ಸ್ವಲ್ಪ ಖಾಲಿ ಇತ್ತು, ಹಾಗಾಗಿ ಒಂದು ಒಳ್ಳೆ ಡ್ರೋನ್ ಶಾಟ್ ತೊಗೊಳೋಣ ಅಂತ ತೊಗೊಂಡು ಬನ್ನಿ. ಇಲ್ಲಿಂದ ಕಂಟಿನ್ಯೂ ಮಾಡೋಣ, ನೋಡ್ಕೊಂಬನ್ನಿ, ಚೆನ್ನಾಗಿದೆ. ಸೊ ಡ್ರೋನ್ ಶಾಟ್ ತೊಗೊಂಡು ಇಲ್ಲಿಂದ ಹೊರಟು. ಈಗ ಸುಮಾರು 7 ಗಂಟೆ ಆಗಿದೆ. ಈಗ ಒಂದು 110 ಕಿಲೋಮೀಟ್ರ್ ಸಮಥಿಂಗ್ ಏನೋ ಇತ್ತು ಅಲ್ಲಿ. ಈಗ ನೋಡ್ಬೇಕು ಎಷ್ಟಿದೆ ಅಂತ. 110 ಕಿಲೋಮೀಟ್ರನೂ ಆಗಿತ್ತು. ನಾನು ಹತ್ತದಾಗ ಅಲ್ಲಿ 110 ಕಿಲೋಮೀಟ್ರ್ ಇತ್ತು ಚಿತ್ರದುರ್ಗ. ನಾಷ್ಟ ಎಲ್ಲಾದರೂ ಸಿಕ್ಕಿದ್ರೆ ನಾಷ್ಟ ಮಾಡ್ಬಿಡೋಣ. 4 ಗಂಟೆ ಎದ್ದಿರೋದ್ರಿಂದ ಹೊಟ್ಟೆ ಇಷ್ಟ ಇದೆ ತುಂಬ. ಇವ್ರಿಗೂ ಹಳೆ ಊಟ ಅಲ್ಲೋಡಿ ನಿದ್ದೆ ಮಾಡಿ ಈಗಲೂ ಇನ್ನೂ ಹಾಕಿಸ್ತಾವ್ರೆ. ನಿದ್ದೆ ಮಾಡಿ ಎದ್ದವ್ರೆ, ಅವಳಿಗೂ ಹೊಟ್ಟೆ ಸಿಕ್ಕಿದೆ. ನಾವು ಊಟ ಮಾಡೋಣ, ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋದು. ಏನು ಹೇಳಿ, ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ. ಆಮೇಲೆ ಒಂದು 10 ಗಂಟೆ ಕಡೆಗೆ ಟಿಫನ್ ಮಾಡೋಣ. ನೋಡಿ ಲಾರಿ ತುಂಬ ಏನೋ ಹಣ್ಣು ಹೋಗ್ತಿದೆ. ಏನು ಹಣ್ಣು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ಬೋದು. ಹೋಯ್ ನಿದ್ದೆ ಹೊಡಿತಾವ್ರೆ, ನಿದ್ದೆ ಮೇಲೆ ನಿದ್ದೆ. ನಮಗೂ ನಿದ್ದೆ ಬರ್ತದೆ ಇವಾಗ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಫುಲ್ಲು ನಿದ್ದೆ ಬರ್ತದೆ. ಸೈಡ್ಗೆ ಹಾಕೊಂಡು ಮಲಿಕೊಂಡ್ರೆ 12 ಗಂಟೆ ರಾತ್ರಿ ಹೋಗ್ತೀವಿ. ಆಮೇಲೆ ಆಮೇಲೆ ಅವ್ರದ್ದು ಪೂಸ್ಫೋಟ್ ಆಗುತ್ತದೆ. ಪೂಸ್ಫೋಟ್ ಬಟ್ಟೆರಲ್ಲಿ. ಸೊ ಇನ್ನೊಂದು 50 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಚಿತ್ರದುರ್ಗ. ಇನ್ನೊಂದು 50 ಕಿಲೋಮೀಟ್ರ್ ರೀಚ್ ಆಗ್ತಿದ್ದಂಗೆ ಚಿತ್ರದುರ್ಗದಲ್ಲಿ ಹೋಗಿ ನಾಷ್ಟ ಮಾಡಬೇಕು. ಇಲ್ಲಿ ಯಾವುದೂ ಸಿಗಲಿಲ್ಲ. ನೋಡಿ ಇವ್ರು ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡಿರ್ತಾರೆ. ಈ ಫೋನ್ ಬಿಟ್ಟು ಬೇರೆ ಏನು ಕೆಲಸನೂ ಇಲ್ಲ ಅವ್ರಿಗೆ. ಮೇಡಮ್ ಅವರೇ, ಏನು ಮಾಡ್ತಿದ್ದೀರಾ? ಹಾಂ, ಏನು ಮಾಡ್ತಿದ್ದೀರಾ ಅಂದೆ.
ಟಿಫನಿಗೆ ನಿಲ್ಸಿದ್ದೀವಿ ನೋಡಿ. ಇದು ಟಿಫನ್ ಸೆಂಟ್ರ್ ವಿನಾಯಕ ಫುಡ್ ಅಂತ ಹೇಳಿ, ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ಈಗ ಟಿಫನ್ ನಿಲ್ಸಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದರೆ ಇಲ್ಲಿಂದ ಚಿತ್ರದುರ್ಗ ಕೋಟೆಗೆ ಹೋಗ್ತಾ ಇದ್ದೀವಿ. ಇದೇ ರೋಡಲ್ಲಿ ಚಿತ್ರದುರ್ಗ ಕೋಟೆ ಹೋಗಿ ಫಸ್ಟು ಚಿತ್ರದುರ್ಗ ಕೋಟೆ ನೋಡ್ಕೊಂಡು ನೆಕ್ಸ್ಟು ನಾವು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಆಫೀಸ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಫೀಸ್ ಓಪನ್ ಆಗೋದು ಬಂದು 10 ಗಂಟೆಗೆ, ನಾವೀಗ 8 ಕಾಲಿಗೆ ಬಂದಿದ್ವಿ. ಸೊ ಹಾಗಾಗಿ ಇನ್ನೂ 2 ಅವರ್ ಟೈಮ್ ಇದೆ. ಒಂದು ವಿಸಿಟ್ ಹಾಕೊಂಬಂದ್ಬಿಡೋಣ ಅಂತೇಳಿ ಚಿತ್ರದುರ್ಗ ಕೋಟೆಗೆ ಹೋಗ್ತೀವಿ. ಕೋಟೆ ಹೋಗಿ ಅದು ಮುಗಿಸ್ಕೊಂಡು ನೆಕ್ಸ್ಟು ನಾವು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಈಗ ಊಟ ಮಾಡೋದಕ್ಕೆ ಹೋಗೋಣ. ಟೈಮ್ ಆಯಿತು, ಊಟ ಮಾಡೋಕ್ಕೆ ಹೋಗೋಣ. ಈಗ ನಾಷ್ಟ ಮಾಡಿದವ್ರೆ, ನಾಷ್ಟ ಆಗ್ಬಿಟ್ಟ ತಿಂದ್ಬಿಟ್ಟು ಟೈಮು 8:15 ಆಯ್ತಾ ಬಂತು. ಬನ್ನಿ ಹೊರಡೋಣ ಇಲ್ಲಿಂದ. ಟಿಫನ್ ಆಯಿತು, ಇಲ್ಲಿಂದ ಕೋಟೆ ಕಡೆ ಹೋಗೋಣ. ಟಿಫನ್ ಚೆನ್ನಾಗಿತ್ತು. ನೋಡಿ ಉಜ್ಜಂಗಿ ಎಲ್ಲಮ್ಮ ಅಂತ ಇದು. ಸೊ ಅಲ್ಲಿಂದ ಬಂದು ನಾಷ್ಟ ಮಾಡ್ಕೊಂಡು ಈಗ ಕೋಟೆ ಹತ್ರ ಬಂದು ಇಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಮಗೆ ಅಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಟಿಕೆಟ್ ತೊಗೊಬೇಕು. ಬನ್ನಿ ಟಿಕೆಟ್ ತೊಗೊಳೋಣ ಹೋಗಿ. ಈಗೆಲ್ಲ ಕಾರ್ ಪಾರ್ಕಿಂಗ್ ಆಗಿದೆ. ಆ್ಯಕ್ಚುಲಿ ನಾನು ಮೈಕ್ ಹಾಕಿದ್ದೆ, ಆ ಮೈಕು ನಮಗೆ ವಾಯ್ಸು ನಾನು ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದು ವಾಯ್ಸ್ ರೆಕಾರ್ಡಿಂಗ್ ಆಗಿಲ್ಲ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ. ಈಗ ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ನಾವು ಟಿಕೆಟ್ ತೊಗೊಬೇಕು. ಆನ್ಲೈನ್ ಟಿಕೆಟ್ ಅಲ್ಲಿ ಬುಕ್ ಮಾಡಬೇಕು, ಫಿಸಿಕಲ್ ಆಗಿ ಟಿಕೆಟ್ ಕೊಡೋದಿಲ್ಲ. ನೋಡಿ ಇದೇ ಚಿತ್ರದುರ್ಗದ ಕೋಟೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಇಲ್ಲೇನು QR ಕೋಡ್ ಹಾಕಿದ್ದಾರೆ ಅದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ನೀವು ನಿಮಗೆ ಟಿಕೆಟು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡು ಈ ಟಿಕೆಟ್ ಕೌಂಟ್ರಲ್ಲಿ ತೋರಿಸಿದ್ರೆ ನಿಮಗೆ ಒಳಗಡೆ ಎಂಟ್ರಿ ಮಾಡಿಕೊಡ್ತಾರೆ. ಸೊ ನಾವು ಟಿಕೆಟೆಲ್ಲ ತೋರಿಸಿ ಈಗ ಒಳಗಡೆ ಎಂಟ್ರಿ ಆಗಿ ನೋಡ್ಬೋದು. ಇವಾಗ ಒಳಗಡೆ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ಅದೇ ಚಿತ್ರದುರ್ಗದ ಕೋಟೆ ಎಂಟ್ರೆನ್ಸ್ ಅದು. ಸೊ ಟಿಕೆಟೆಲ್ಲ ತೋರಿಸ್ಬಿಟ್ಟು ನಾವು ಒಳಗಡೆ ಬಂದು ಇಲ್ಲಿ ನೋಡ್ಬೋದು ಇದ್ರದ್ದು ಬಗ್ಗೆ ಇತಿಹಾಸದ ಏನು ಚಿತ್ರದುರ್ಗದ ಕೋಟೆ ಇತಿಹಾಸ ಇದೆ. ಸೊ ಯಾರಾದರೂ ಓದ್ಕೊಳೋದಾದರೆ ಓದ್ಕೊಳ್ಳಿ. ಇದು ಚಿತ್ರದುರ್ಗದ ಕೋಟೆ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ನಾನು ನಿಮಗೂ ತೋರಿಸ್ತೀನಿ, ನಾವು ನೋಡ್ತೀವಿ. ನಾವೇನು ನೋಡ್ತೀವಿ ಅದನ್ನೇ ನಿಮಗೆ ತೋರಿಸ್ತೀವಿ. ಬನ್ನಿ.
ಸೊ ಈಗ ಒನಕೆ ಓಬವ್ವನ ಕಿಂಡಿ ಹತ್ರ ಬಂದು ನೋಡ್ಬೋದು, ನಮ್ಮ ಮಿಸ್ಸಸ್ಸು ಕಿಂಡಿಯಿಂದ ಬಂದರು ಆಚೆ. ನಾನು ಇವಾಗ ಹೋಗ್ತೀನಿ ನೋಡಿ. ಸೊ ನಾನು ಕೂಡ ಬರ್ತಾಯಿದ್ದೀನಿ. ಕಿಂಡಿ ಸಿಕ್ಕಾಪಟ್ಟೆ ಚಿಕ್ಕದಿದೆ. ಅಲ್ಲಿ ಸ್ಲಿಪ್ಪು ಸಿಕ್ಕಾಪಟ್ಟೆ ಆಗ್ತಾಯಿತ್ತು, ಜಾರ್ತಾಯಿತ್ತು. ನಾನು ಆ ಕಡೆ ಈ ಕಡೆ ಕೈ ಹಿಡಿಯೋಕ್ಕೂ ಜಾಗ ಆಗ್ತಿರ್ಲಿಲ್ಲ. ಅದು ಕಡ್ರುಗಳು ಯಾವ ಥರ ಬಂದಿದ್ರೋ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಜಾರ್ತಾಯಿತ್ತು. ಬಟ್ ಹಂಗೋ ಹಿಂಗೋ ಕಷ್ಟ ಬಿದ್ದು ಮೇಲ್ಗಡೆಗೆ ಬಂದೆ. ಆಮೇಲೆ ನನ್ನ ಮಗಳು ಕೂಡ ಬಂದಳು. ಅಪ್ಪ ನಾನು ಹಿಡ್ಕೊಂತೀನಿ ಬಾ ಅಂತೇಳಿ ನನ್ನ ಮಗಳು ಬಂದಳು. ಸೊ ಕಷ್ಟ ಬಿದ್ದು ಮೇಲ್ಗಡೆ ಬಂದೆ. ನೋಡ್ಬೋದು ಎಷ್ಟು ಕಷ್ಟ ಬಿದ್ದು ನಾನು ಆಚೆ ಕಡೆಗೆ ಬಂದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಾನು ಒಳಗಡೆ ಜಾರೋದು, ನಾನು ಶೂ ಬೇರೆ ಹಾಕಿದ್ದೆ ನೋಡಿ. ಇದು ಒನಕೆ ಓಬವ್ವನ ಕಿಂಡಿ. ಈಗ ಅಲ್ಲಿಂದ ಬಂದು ಈಗ ರಿವರ್ಸ್ ಹೋಗ್ತಾ ಇದ್ದೀವಿ ನೋಡಿ. ಇವ್ರು ಬರೋದಕ್ಕೆ ತುಂಬ ಡವ್ ಮಾಡ್ತಾ ಇದ್ದಾರೆ. ಉಳ್ಳಾಡ್ಕೊಂಡೆಲ್ಲ ಬರಬೇಡ ಬಾ, ಜಾಸ್ತಿ ಡವ್ ಮಾಡಬಾರ್ದು. ಹತ್ತು ಹತ್ತು ಹತ್ತು. ಜೈ ಶ್ರೀರಾಮ್. ಹಾಗಾಯ್ತು ಅಮ್ಮಂಗೆ ಕೊಡು. ಮರಿ ಈ ಕಡೆ. ಸೊ ಈಗ ಮುಗಿಸ್ಕೊಂಡು ಈಗ ಟೈಮ್ ಆಗಲೇ 9:00 ಆಗ್ತಾ ಬಂತು. ಹೋಗೋಣ ಈಗ ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ಬೇಕು. ಯಾಕಪ್ಪ ಇಷ್ಟು ದೂರ ಹಾಕಿದ್ದಾರೆ ಅಂತಂದರೆ ಅಲ್ಲಿ ನಮಗೆ ಸ್ಲಾಟ್ ಇಲ್ಲ. ಬೆಂಗಳೂರಲ್ಲೆಲ್ಲೂ ಸ್ಲಾಟ್ ಸಿಗಲಿಲ್ಲ. ಪಾಸ್ಪೋರ್ಟ್ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಯಾಕೆ ಹೆಸರು ಬಂತು? ಒನಕೆ ಓಬವ್ವನ ಹೆಸರು ಹೇಗೆ ಬಂತು ಅಂದರೆ, ಒನಕೆ ಓಬವ್ವನ ವೀರಗಾಥೆಯು ಚಿತ್ರದುರ್ಗದ ಕೋಟೆಯಷ್ಟೇ ಪ್ರಸಿದ್ಧವಾಗಿದೆ. ಇವಳು ಐದರಾಳಿ ಸೈನಿಕರೊಡನೆ ವೀರವಂತಿಯಾಗಿದ್ದಾಳೆ. ತನ್ನ ಒನಕೆಯಿಂದಲೇ ಹಲವಾರು ಶತ್ರು ಸೈನ್ಯಗಳನ್ನು ಸದೆಬಡೆದು ಕೊಂದು ಕೊನೆಗೆ ದುರ್ಗವನ್ನು ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದ ಧೀರ ಮಹಿಳೆ ಓಬವ್ವ. ಅಂಚಿನ ಬಾಗಿಲಿನ ಬಳಿ ಇರುವ ಕಿಂಡಿಯ ಮೂಲಕ ಐದರಾಳಿಯ ಸೈನ್ಯವು ಕೋಟೆಯೊಳಗೆ ಪ್ರವೇಶಿಸಲು ಮುಂದಾದಾಗ ಇವಳೊಬ್ಬಳೇ ಈ ಕಿಂಡಿಯ ಬಳಿ ನಿಂತು ಶತ್ರುಗಳನ್ನು ಸದೆಬಡೆದು ಅನೇಕ ಮಂದಿಯ ಪ್ರಾಣವನ್ನು ತೆಗೆದಿರುತ್ತಾಳೆ. ಹಾಗಾಗಿ ಈ ಕಿಂಡಿಯನ್ನು ಒನಕೆ ಓಬವ್ವನ ಕಿಂಡಿ ಎಂದು ಖ್ಯಾತಿಯಾಗಿದೆ ನೋಡಿ. ಇದು ಈಗೇನು ನಮ್ಮ ಮಿಸಸ್ ಇಷ್ಟೊತ್ತವರೆಗೂ ಹೇಳಿದ್ರು ಅದು ಇಲ್ಲಿದೆ. ಇನ್ನೂ ಜಾಸ್ತಿ ಹೇಳಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಹೊಂಡ ಯಾಕೆ ಪ್ರಸಿದ್ಧವಾಗಿ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಅಂತಂದರೆ ಈಗ ಹೇಳ್ತಾರೆ ನೋಡಿ ನಮ್ಮ ಮಿಸ್ಸಸ್ಸು. ಅಕ್ಕ ತಂಗಿಯರ ಹೊಂಡ. ಗಿರಿದಾರಿಯೊಂದರಿಂದ ಬೇರ್ಪಟ್ಟಿರುವ ಅಕ್ಕ ತಂಗಿಯರ ಹೊಂಡಗಳಲ್ಲಿ ಪೂರ್ವಕ್ಕಿರುವುದು ಅಕ್ಕನ ಹೊಂಡ, ಪಶ್ಚಿಮಕ್ಕಿರುವುದು ತಂಗಿಯ ಹೊಂಡ. ಈ ಹೊಂಡವನ್ನು ತುರು ಓಬಯ್ಯನ ಮಗ ಗವಿ ಓಬಯ್ಯನು ಮಾಡಿಸಿರುವುದಾಗಿ ಶಾಸನದಲ್ಲಿ ಉಲ್ಲೇಖವಿದೆ. ತಳಬಂಡೆಯನ್ನು ಕೊರೆದು ಈ ಹೊಂಡವನ್ನು ನಿರ್ಮಿಸಲಾಗಿದೆ. ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲಿ ಇದಕ್ಕಿಂತ ಎತ್ತರದಲ್ಲಿರುವ ಹೊಂಡ ತುಂಬಿದಾಗ ಆ ನೀರು ಅಕ್ಕನ ಹೊಂಡಕ್ಕೆ ಬಂದು ತುಂಬಿ ಅಲ್ಲಿಂದ ಕಿರುದಾರಿಯಲ್ಲಿ ತೆಗೆಗಳನ್ನು ತುಂಬಿ ಇವೆಲ್ಲ ಆದ್ಮೇಲೆ ಮಿಕ್ಕಿದ ಹೊಂಡ ತುಂಬಿಕೊಳ್ತವೆ. ಛೋಟಾ ಯೂಟ್ಯೂಬರ್ ಏನೋ ಮಾಡ್ತಾ ಇದ್ದಾರೆ, ಲೆಕ್ಕಾಗ್ತವ್ರೆ. ನೆಕ್ಸ್ಟ್ ಏನಿದೆ ಮೇಡಮ್ ಅಲ್ಲಿ? ಏನು ಕಂಡಿಡಿದ್ರ? ಬಂದು ಎಲ್ಲ ಮುಗೀತು ನೋಡ್ಕೊಂಡು ವಾಪಸ್ ಬಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ. ಜ್ಯೂಸ್ ಬೇಕಾ? ಬನ್ನಿ ಜ್ಯೂಸ್ ಕುಡಿಯೋಣ. ಜ್ಯೂಸ್ ಅಂಗಡಿ. ಜ್ಯೂಸ್ ಕುಡಿತಾರೆ, ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ.
ಕೊದ್ರಕ ಏನ್ರ ಕೊಡ್ಬೇಕಂತ ಇದ್ರಲ್ಲೇ ಕೊದ್ರಮ್ಮ ಇವೆಲ್ಲ ಅದೊಂಚೂರು ಹಾಕು ಮಳೆ ಸಿಕ್ಕಾಪಟ್ಟೆ ಬೀಳ್ತಾ ಇದೆ. ಬಿಡಪ್ಪ. ಆದಮೇಲೆ ಏನು ಟೈಮ್ 10 ಗಂಟೆ ಆಗ್ತಾ ಬಂತು. ಅದೇ ಕ್ಯಾಂಟೀನಲ್ಲಿ ತೊಗೊಂಡಿದ್ದು ಒಂದು ಜ್ಯೂಸಿಗೆ 35 ರೂಪಾಯಿ, MRP 35. ನೋಡ್ಬೋದು ಇಲ್ಲಿ. ಯಾಕೆಂದ್ರೆ ಅವ್ರು ತಗೊಂಬಂದು ಕೆಳಗಡೆಯಿಂದ ತಗೊಂಬಂದು ಮಾಡ್ತಾರೆ, ಕುತ್ಕೊಂಬಂದು ಮಾಡ್ತಾರೆ ತುಂಬ. ಹಾಗಾಗಿ ನಾವು ಏನು ಮಾತಾಡಿಲ್ಲ. ಯಾರಿಗಾದ್ರೂ ಇಲ್ಲಿ ಬೆಟ್ಟ ಹತ್ಕೊಂಡು ಸುಸ್ತಾದರೆ ಕ್ಯಾಂಟೀನ್ ಇರುತ್ತೆ. ಈ ಕ್ಯಾಂಟೀನಲ್ಲಿ ಹೋಗಿ ನೀವು ಜ್ಯೂಸು, ಟೀ, ಕಾಫಿ, ಬಿಸ್ಕೆಟ್ ಎಲ್ಲ ಸಿಗುತ್ತೆ. ಏ ಮಗಳನ್ನ ತೋರ್ಸಪ್ಪ. ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಲ್ಲಿ ತುಂಬ ಆಡ್ತಿದ್ದೆ ಅಂತ ಬೆಂಕಿಪಟ್ಟಣದಲ್ಲಿ ಆಡ್ತಾ ಇದ್ದೆ ಅದನ್ನು ನೋಡ್ಕೊಂಡು. ಅದು ಊಟ ಏನಾಗ್ತಿದ್ದೀನಿ ಹೇಳು. ಎರೇಸರ್ ನೋಡಿ ಅಚಾನಕವಾಗಿ ಸಿಕ್ಕಿದ್ದಾರೆ ಇವತ್ತು. ನೋಡ್ಬೋದು ಇವರೇನೆ ಆ್ಯಕ್ಚುಲಿ ಕೋತಿರಾಜ್ ಅಂತೇಳಿ, ತುಂಬ ಪ್ರಸಿದ್ಧವಾದ ಬ್ರದರ್ ಇವರು. ಚಿತ್ರದುರ್ಗ ಕೋಟೆದಲ್ಲಿ ಬಂದರೆ ಕಾಣ್ತಾರೆ. ಬನ್ನಿ ಮಾತಾಡ್ಸೋಣ ಅವ್ರನ್ನ ಒಂದು 5 ನಿಮಿಷ. ಅದನ್ನು ಕುಡಿಬಾರ್ದು, ವಿಷ ಅದು, ಸತ್ತೋಗ್ಬಿಡ್ತೀವಿ. ವಿಷ ಅದು ಕುಡಿಬಾರ್ದು, ನೀವು ಸ್ಟ್ರಾಂಗ್ ಅಲ್ಲಲ್ವಾ, ನೀವು ಕುಡಿಬಾರ್ದು. ಯಾರು ಗೊತ್ತಾ, ನಿಮ್ಮ ಬುಕ್ಸಲ್ಲಿ ಬರುತ್ತೆ ಅದು. ಅಲ್ಲ ನೋಡಿ ಇವರು ರೈತರು ನಂಬೋ ಕಂಪ್ನಿ ನಂಬೇಡ, ವಿಷ ಅದು. ನೀವು ತುಂಬ ಸ್ಟ್ರಾಂಗ್ ಅಲ್ಲಮ್ಮ, ಅದನ್ನು ಕುಡಿದ್ರೆ ವೀಕ್ ಆಗಿಬಿಡ್ತೀಯ, ಸತ್ತೋಗ್ಬಿಡ್ತೀಯ. ಕೆಳಗೆ ಹೋಗಿ ಫ್ರೂಟ್ ತಿನ್ಬೇಕು. ಕೇಳಲ್ಲ ಅಂಕಲ್ ಹೇಳೋದು ಕೇಳಲ್ಲಿ. ಕೊಡಿಲಿ ಕ್ಯಾಪ್ ಹಾಕಿ ಕೊಡ್ತೀನಿ ಕೊಡು. ಸರಿ ಓಕೆ ಬರ್ತಾನ. ಥ್ಯಾಂಕ್ ಯು ಬ್ರದರ್. ಓ ಇಳಿದೋ ಬೆಟ್ಟನ, ಈಗ ಹತ್ತಿದ್ದೋ ಕೋಟೆ ಹತ್ತಿ ಈಗ ಇಳಿತಾ ಇದ್ದೀವಿ, ಕೆಳಗಡೆ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು. ಅಲ್ಲಿ ನೋಡ್ಬೋದು ಕೋತಿ ಮರೆ. ಬಾಟ್ಲ ಐತಿ ಬೇಡ ನೋಡಿ ಬಾ. ಅಮ್ಮ ಕೋತಿ ನೋಡಿ ಹೆಂಗದಿ. ನೋಡ್ದ ಕೋತಿ ನೋಡ್ದ. ಕೋಟೆಯ ಇತಿಹಾಸ ಇದೆ. ಹಳ್ಳಿಲಿ ನೋಡಿ ಏನು ಸೂಪರಾಗಿ ಹೋಗ್ತಿದೆ. ಹಳ್ಳಿಲು ಏನೋ ಕರೀತಾ ಇದೆ ಹಳ್ಳಿಲು. ಮುಗೀತು ಈಗ ಇಲ್ಲಿಂದ ಹೊರಡೋ ಸಮಯ. ಹೊಡ್ತಾ ಇದ್ದೀವಿ ಈಗ. ಪಾಸ್ಪೋರ್ಟ್ ಆಫೀಸ್ಗೆ ವೆರಿಫಿಕೇಷನ್ಗೆ ಹೋಗ್ಬೇಕೀಗ. ಬನ್ನಿ ಹೋಗೋಣ ಈಗ ಪಾಸ್ಪೋರ್ಟ್ ಆಫೀಸ್ಗೆ. ಏನು ಹುಡುಗರ BMW ಯಾವ ಸ್ಕೂಲ್ಗೆ ಹೋಗ್ತೀರಾ? ಸೆಂಟ್ ಜೋಸಫಾ? ಎಷ್ಟನೇ ಕ್ಲಾಸು? ರಜಾನಾ ನೀವು? ರಜಾ ಇದ್ದೀರಾ ಇವತ್ತು? ಹಾಂ. ಯಾವ ಊರು ನಿಮ್ಮದು? ಚಿತ್ರದುರ್ಗನೇನಾ? ದುರ್ಗನೇನೆ? ಹೌದಾ? ದೊಡ್ಡವನಾದ್ಮೇಲೆ ತಾನೇ ಅಂತ ಬಿಡು. ಇದೇ ಪಾಸ್ಪೋರ್ಟ್ ಆಫೀಸ್ ಅಲ್ಲಿಗೆ ಬಂದಿದ್ದೀವಿ. ಈಗ ಪಾಸ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಪಾಸ್ಪೋರ್ಟ್ ಮಾಡೋದು, ವೆರಿಫಿಕೇಷನ್ ಇರೋದಿದೆ. ಬನ್ನಿ ಒಳಗಡೆ ನೋಡೋಣ. ಪಾಸ್ಪೋರ್ಟು ಬಂದಿದ್ದಾರೆ ಮೇಡಮ್ಮ. ವೇಟಿಂಗ್ ಏರಿಯಾದಲ್ಲಿ ವೇಟಿಂಗ್. ಸೊ ಫೈಲ್ದೆಲ್ಲ ಮುಗೀತು, ನೋಡ್ಬೋದು. ಬೇಗನೆ ಮುಗೀತು ಕೆಲಸ. ನಾವು 12 ಗಂಟೆಗೆ ಕೊಟ್ಟಿದ್ದು, 11 ಗಂಟೆಗೆ ಮುಗಿದೋಯ್ತು. ಯಾರಿಗಾದರೂ ಬೆಂಗಳೂರಿಂದ ಬೇಗ ಕೆಲಸ ಆಗಬೇಕು ಪಾಸ್ಪೋರ್ಟಲ್ಲಿ ಅಂತಂದರೆ ಚಿತ್ರದುರ್ಗಕ್ಕೆ ಬನ್ನಿ, ಬೇಗ ಕೆಲಸ ಆಗುತ್ತೆ. ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು 12ವರೆಗೆ. ಎಲ್ಲಿಗೆ ಬರಬೇಕಪ್ಪ?
ಸೊ ಇದೇ ಚಿತ್ರದುರ್ಗದ ಆಫೀಸಿಗೆ ಬನ್ನಿ, ಬೇಗ ಆಗುತ್ತೆ ಆ್ಯಕ್ಚುಲಿ ಅಪ್ಡೇಟು, ಬೇಗನೆ ಕೆಲಸ ಮುಗ್ದೋಯ್ತು ನಮ್ಮದು. ನೋಡಿ ಇವಾಗೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಈಗ ಇಲ್ಲೇ ಮೇಲೆ ಹೈವೇ ಹತ್ಬೇಕೀಗ. ಹೈವೇ ಹತ್ತಿದ್ರೆ ಸೀದಾ ಗೋಪಾಲ್ಪುರ ನಮ್ಮ ಮನೆ ಹತ್ರ ಹೊರಟ್ಬಿಡ್ತೀವಿ. ಮಧ್ಯೆ ಏನೋ ಒಂದು ಪ್ಲ್ಯಾನ್ ಇದೆ, ಹೋದ್ರೆ ತಿಳಿಸ್ತೀವಿ. ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂದರೆ ಚಿತ್ರದುರ್ಗ ಹಾಕ್ಕೊಂಬಿಡಿ, ಬೆಸ್ಟು. ಒಂದು 200 ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಲ್ಲಿರೋರು, ಬಟ್ ಬೇಗ ಕ್ಲಿಯರ್ ಆಗುತ್ತೆ. ಜನ ಸ್ವಲ್ಪ ಕಮ್ಮಿ ಇರ್ತಾರೆ, ಬೇಗ ಕ್ಲಿಯರ್ ಆಗೋಯ್ತು ನಮ್ಮದು. ಎಷ್ಟೊತ್ತಿಗೆ ಕ್ಲಿಯರ್ ಆಯ್ತಮ್ಮ ನಮ್ಮದು? ಅರ್ಧ ಗಂಟೆಗೆಲ್ಲ ಮುಗಿದೋಯ್ತು. ನಾವು 10:30ಗೆ ಹೋದೋ, 11 ಗಂಟೆಗೆಲ್ಲ ಮುಗ್ದೇ ಹೋಯ್ತು. ನಮ್ಗೆ ಟೈಮಿಂಗ್ಸ್ ಕೊಟ್ಟಿದ್ದು 12:45 ಟೈಮಿಂಗ್ಸ್ ಇತ್ತು, ಬಟ್ ಅದಕ್ಕಿಂತ ಮುಂಚೆನೇ ಆಯಿತು. ಬೇಗ ಆಗುತ್ತೆ ವೆರಿಫಿಕೇಷನು, ಬೇಗ ಆಗುತ್ತೆ. ಯಾರಾದರೂ ಮಾಡಿಸೋದಿದ್ರೆ ಪಾಸ್ಪೋರ್ಟು ವೆರಿಫಿಕೇಷನು ಆ ಥರ ಏನಾರು ಇದ್ದರೆ ದಯವಿಟ್ಟು ಚಿತ್ರದುರ್ಗ ಹಾಕ್ಕೊಳ್ಳಿ ಪೋಸ್ಟು. ನಿಮ್ಗೆ ಅಲ್ಲಿ ಕೇಳುತ್ತೆ, ಅಲ್ಲೇ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ, ನೀವು ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೇಳುತ್ತೆ ನಿಮಗೆ. ನೋಡಿ ಹೈವೇ ಹತ್ತದ, ಹೈವೇಲಿ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಂದ ಮುಗಿಸ್ಕೊಂಡು ಈಗ SS ಮಾಲಿಗೆ ಬಂದಿದ್ವಿ, ಬೆಂಗಳೂರು ತುಮಕೂರಲ್ಲಿ. SS ಮಾಲಿಗೆ ಬಂದು ಏನಾದರೂ ಇಲ್ಲಿ ಊಟ ಮಾಡಿಬಿಟ್ಟು ಸೀದಾ ಮನೆ ಹತ್ರ ಹೋಗ್ಬೇಕೀಗ. ನೋಡಿದ್ದು ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಸಬ್ವೇಗ, ಗ್ರೀನ್ ವಿಂಚ್ ಯಾವುದಾದ್ರೂ ಒಂದು ಹೋಗಿ ಊಟ ಮಾಡಿ ಸೀದಾ ಮನೆಗೆ ಹೋಗೋಣ. ಫುಡ್ ರೆಡಿ ಮಾಡಿಸ್ತಾ ಇದ್ದೀನಿ ನಾನು. ವೆಜಿಟೇಬಲ್ ಫುಡ್ಡು, ಚಿಕನ್, ಟೊಮೊಟೊ 2 ಹಾಕಿ ಸರ್. ಆನಿಯನ್ ಸ್ವಲ್ಪ ಜಾಸ್ತಿ. ಸೊ ಫ್ರೆಂಡ್ಸ್, ಈಗ ಬಂದು ಮನೆಗೆ. ತುಂಬ ಲೇಟ್ ಆಯಿತು. ಈಗ ಊಟ ಮಾಡಿಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಬೆಳೆಸಿ. ಥ್ಯಾಂಕ್ ಯು.